ಸ್ನೇಹಿತರೆ, ವಿಟೆಚ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೋಟ್ಯಾಂತರ ಮಂದಿಯ ದೈನಂದಿನ ಜೀವನದ ಭಾಗವೇ ಆಗಿರುವ ಚಹಾ ಅಥವಾ ಟೀ ಅಥವಾ ಚಾಯ್ ಸೇವನೆಯಿಂದ ತೂಕ ಹೆಚ್ಚಾಗುತ್ತಾ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ನೋಡೋಣ. ಚಹಾ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಪಾನೀಯಗಳಲ್ಲಿ ಒಂದು. ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯುವ ಅಭ್ಯಾಸವಿರುತ್ತದೆ. ಕೆಲವರು ಚಹಾ ಕುಡಿದ್ರೆ ಮಾತ್ರ ಮಲವಿಸರ್ಜನೆ ಆಗುತ್ತೆ ಅನ್ನುವಂಥ ವಿಚಿತ್ರ ಭಾವನೆಯನ್ನು ಕೂಡ ರೂಢಿಸ್ಕೊಂಡಿರ್ತಾರೆ. ಇನ್ನು ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯುವ ಅಭ್ಯಾಸವಿರುತ್ತದೆ. ಇನ್ನು ಕೆಲವರಿಗೆ ಬೆಳಗಿನ ತಿಂಡಿ ಜೊತೆಗೆ ಚಹಾ ಬೇಕೇ ಬೇಕು. ಹೀಗೆ ದಿನಕ್ಕೆ 2 ರಿಂದ 3 ಕಪ್ ಚಹಾ ಹೀರುವವರ ಸಂಖ್ಯೆ ಹೆಚ್ಚಾಗಿದೆ. ಇಂತಹ ಚಹಾ ದೇಹ ಮತ್ತು ಮನಸ್ಸಿಗೆ ಒಂದು ರೀತಿಯ ಚೈತನ್ಯವನ್ನು ತುಂಬುತ್ತದೆ ಎಂಬ ಭಾವನೆ ನಮ್ಮಲ್ಲಿದೆ. ಆದರೆ ದಿನಕ್ಕೆ 4-5 ಕಪ್ ಚಹಾ ಕುಡಿಯುವುದರಿಂದ ಆರೋಗ್ಯಕ್ಕೆ ಹಾನಿಕಾರ ಅನ್ನುವುದು ವೈದ್ಯರ ಅಭಿಪ್ರಾಯ. ಹಾಗಾಗಿ ಚಹಾ ಕುಡಿಯೋದನ್ನು ಬಿಟ್ಟುಬಿಡಿ ಎಂದೇ ವೈದ್ಯರು ಸಲಹೆ ನೀಡುತ್ತಾರೆ. ಅಷ್ಟಕ್ಕೂ ಚಹಾ ಕುಡಿಯೋದರಿಂದ ತೂಕ ಹೆಚ್ಚಾಗುತ್ತಾ ಅನ್ನೋದು ಬಹುತೇಕರನ್ನು ಕಾಡುವ ಅನುಮಾನ. ಚಹಾಕ್ಕೆ ಹಾಲು ಹಾಗೂ ಸಕ್ಕರೆ ಬೆರೆಸಿರುವುದರಿಂದ ತೂಕ ಹೆಚ್ಚಾಗಬಹುದು ಅನ್ನೋ ಆತಂಕವು ಹಲವರನ್ನು ಕಾಡುತ್ತಿರಬಹುದು. ವಾಸ್ತವ ಏನು ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಚಹಾ ಕುಡಿಯುವುದರಿಂದ ತೂಕ ಹೆಚ್ಚಾಗುತ್ತದೆಯೋ ಅಥವಾ ಇಲ್ಲವೋ ಅನ್ನೋದು ನಾವು ಅದಕ್ಕೆ ಬಳಸುವ ಆಹಾರ ಪದಾರ್ಥಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಚಹಾಕ್ಕೆ ಹಾಲು ಮತ್ತು ಸಕ್ಕರೆಯನ್ನು ಬೆರೆಸಲಾಗುತ್ತದೆ. ಇವೆರಡೂ ಇಲ್ಲದಿದ್ದರೆ ಚಹಾ ಅಪೂರ್ಣವಾದಂತೆ. ಈ 2 ಪದಾರ್ಥಗಳು ತೂಕ ಹೆಚ್ಚಾಗಲು ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತವೆ. ನೀವು ಹೆಚ್ಚಿನ ಕೊಬ್ಬಿನಾಂಶ ಇರುವ ಹಾಲಿನ ಚಹಾವನ್ನು ಸೇವಿಸಿದರೆ ಅದು ದೇಹದ ಕೊಬ್ಬು ಮತ್ತು ತೂಕವನ್ನು ಹೆಚ್ಚಿಸುತ್ತದೆ. ನೀವು ಸಾಮಾನ್ಯ ಹಾಲಿನ ಚಹಾಕ್ಕೆ ಅರ್ಧ ಟೀ ಚಮಚ ಸಕ್ಕರೆಯನ್ನು ಸೇರಿಸಿಕೊಂಡು ಪ್ರತಿದಿನ ಕುಡಿದರೆ ಅದು ನಿಮ್ಮ ತೂಕವನ್ನು ವಾರ್ಷಿಕವಾಗಿ 1 kgಯಷ್ಟು ಹೆಚ್ಚಿಸಬಹುದು ಎಂದು ವೈದ್ಯರು ತಿಳಿಸುತ್ತಾರೆ. ಸ್ನೇಹಿತರೆ, ನೀವು ದಿನಕ್ಕೆ 2 ರಿಂದ 3 ಬಾರಿ ಚಹಾ ಸೇವಿಸ್ತೀನಿ ಅಂದರೆ ತೂಕ ಹೆಚ್ಚಾಗೋ ಸಾಧ್ಯತೆ ಹೆಚ್ಚಾಗೇ ಇರುತ್ತೆ. ಹಾಗಾಗಿ ನೀವು ಫಿಟ್ ಆಗಿರಬೇಕು ಅಂತ ಅನ್ಕೊಂಡ್ರೆ ದಯಮಾಡಿ ಚಹಾ ಕುಡಿಯೋದನ್ನು ಕಡಿಮೆ ಮಾಡಿ. ಜೊತೆಗೆ ಈ ವಿಷಯಗಳನ್ನು ನೆನಪಲ್ಲಿಡಿ. ಸ್ನೇಹಿತರೆ, ಟೀನಲ್ಲಿ ಸಕ್ಕರೆ ಇಲ್ಲ ಅಂದರೆ ಅದು ಚಹಾ ಅಪೂರ್ಣವಾಗೋಗುತ್ತೆ. ಆದರೆ ಉತ್ತಮ ಆರೋಗ್ಯಕ್ಕಾಗಿ ಚಹಾದಲ್ಲಿ ನಾವು ಜಾಸ್ತಿ ಸಕ್ಕರೆಯನ್ನು ಬಳಸಬಾರ್ದು. ಆದಷ್ಟು ಜೇನುತುಪ್ಪ ಅಥವಾ ಬೆಲ್ಲದ ಚಹಾವನ್ನು ಕುಡಿಯಬಹುದು. ಇದ್ರ ಜೊತೆಗೆ ಕೊಬ್ಬಿನಾಂಶ ಕಡಿಮೆ ಇರುವಂಥ ಹಾಲನ್ನೇ ಬಳಸಿ. ಅಪ್ಪಿತಪ್ಪಿಯು ಹಾಲಿನ ಪುಡಿಯನ್ನು ಬಳಸಬೇಡಿ. ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಬಹುದು. ಸ್ನೇಹಿತರೆ, ಹೀಗೆ ಆರೋಗ್ಯದ ದೃಷ್ಟಿಯಿಂದ ಸಮತೋಲನವಾದಂತಹ ಚಹಾವನ್ನು ಸೇವಿಸ್ತಾ ವಿಟೆಚ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.